ಕಳೆದ 3 ತಿಂಗಳಲ್ಲಿ ಏನೇನೋ ಪ್ರಕರಣಗಳಾಗಿತ್ತು ಮತ್ತು ಎಷ್ಟು ಪ್ರಕರಣಗಳನ್ನು ನಾವು ಪತ್ತೆ ಹಚ್ಚಿದ್ದೀವಿ ಅಂತ ಹೇಳಿ ಇವತ್ತಿನ ದಿನ ನಾನು ನಮ್ಮ ಮೈಸೂರು ನಗರ ಪೊಲೀಸ್ ವತಿಯಿಂದ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಕಳೆದ 3 ತಿಂಗಳಲ್ಲಿ 41 HBT ಕೇಸಸ್ ಮತ್ತು 3 ಚೀಟಿಂಗ್ ಕೇಸಸ್ ಜೊತೆಗೆ ಎಲ್ಲ ಒಟ್ಟು ಸೇರಿ 2,99 ಲಕ್ಷದವರೆಗೂ ನಾವು ಪ್ರಾಪರ್ಟಿನ ರಿಕವರಿ ಮಾಡಿದ್ದೀವಿ. ಅದ್ರ ಜೊತೆಗೆ 1.5 kg ಚಿನ್ನ, ಅದೇ ರೀತಿ 1.5 kg ಬೆಳ್ಳಿನೂ ಸಹ ರಿಕವರಿ ಮಾಡಿದ್ದೀವಿ. ಅದರದ್ದು ಡೀಟೇಲ್ಸು ಪ್ರೆಸ್ ನೋಟಲ್ಲಿ ಕೊಡಲಾಗಿದೆ. ಈ ಒಟ್ಟು ಕೇಸಸಲ್ಲಿ ಇಂಪಾರ್ಟೆಂಟಾಗಿ 10 HBT ಕೇಸಸ್, ಅದರಲ್ಲಿ 9 ಹೌಸ್ ಬ್ರೇಕಿಂಗ್ ಥೆಫ್ಟ್, 4 ಸರ್ವೆಂಟ್ ಥೆಫ್ಟ್, 10 ವೆಹಿಕಲ್ ಥೆಫ್ಟ್ ಮತ್ತು 5 ಆರ್ಡಿನರಿ ಥೆಫ್ಟ್ ಕೇಸಸನ್ನು ನಾವು ಇಲ್ಲಿ ರಿಕವರಿ ಮಾಡಿದ್ದೀವಿ. ಅದರ ಡೀಟೇಲ್ಸು ಹೇಳಬೇಕು ಅಂತ ಅಂದರೆ ಪ್ರಮುಖವಾಗಿ ಮಂಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮಂಡಿ ಇನ್ಸ್ಪೆಕ್ಟರು ಮತ್ತು ಅವರ ಸಿಬ್ಬಂದಿಯವರು ಒಂದು ಏನು ಗೋಲ್ಡ್ ಆಭರಣಗಳನ್ನು ಮಾಡಬೇಕು ಅಂತ ಹೇಳಿ ಒಬ್ಬರ ಹತ್ರ ಕೊಟ್ಟಿರ್ತಾರೆ. ಬಟ್ ಅವರು ಏನು ಕೊಟ್ಟಂಥ 900 ಚಿಲ್ಲರೆ ಏನು ಗ್ರಾಮ್ ಬಂಗಾರ ಇರುತ್ತೆ, ಅದನ್ನು ತಗೊಂಡು ತಮ್ಮ ಹತ್ರ ತೊಗೊಂಡು ಹೋಗಿರ್ತಾರೆ ಬೇರೆ ಊರಿಗೆ. ಸೊ ನಾವು ವೆಸ್ಟ್ ಬೆಂಗಾಲ್ ಮತ್ತು ಬ್ಯಾಂಗ್ಳೂರಿಂದ ಒಬ್ಬ ವೆಸ್ಟ್ ಬೆಂಗಾಲಿಂದ ಆರೋಪಿನ ಪತ್ತೆ ಮಾಡಿ, ಗಣೇಶ್ ಅಂತ ಹೇಳಿ, ಇನ್ನೊಬ್ಬರು ಸುಜಯ್ ಅಂತ ಹೇಳಿ ಬ್ಯಾಂಗ್ಳೂರಿಂದ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿಬಿಟ್ಟು 660 ಗ್ರಾಮ್ ಚಿನ್ನನ ರಿಕವರಿ ಮಾಡಿದ್ದೀವಿ. ವಿಜಯನಗರದಲ್ಲಿ 2 ಆರೋಪಿಗಳನ್ನು ಬಂಧಿಸಿ 2 ಮನೆ ಕೆಲಸದವರಿಂದ ಕಳ್ಳತನ ಪತ್ತೆ ಮಾಡಿ ಸುಮಾರು 23 ಲಕ್ಷ ಮೌಲ್ಯದ 170 ಗ್ರಾಮ್ ಚಿನ್ನ ಮತ್ತು ಇತರ ವಸ್ತುಗಳನ್ನು ಸೀಸ್ ಮಾಡಿದ್ದೀವಿ. ಇದರಲ್ಲಿ ಹೇಳಬೇಕು ಅಂತಂದರೆ ಫಿರ್ಯಾದಿದಾರರು 82 ವಯಸ್ಸವ್ರಿಗೆ, ಅವ್ರಿಗೆ ಹೆಲ್ತ್ ಕೇರ್ ಸೆಂಟರಿಂದ ಒಬ್ಬರು ಹೆಲ್ತ್ ಕೇರ್ ನರ್ಸನ್ನು ಇಟ್ಕೊಂಡಿರ್ತಾರೆ. ಅವ್ರ ಮನೆಯಿಂದ ಸುಮಾರು 170 ಗ್ರಾಮ್ ಚಿನ್ನನ ಕದ್ದಿರ್ತಾರೆ. ಆವಾಗ ನಾವು ಯಾವಾಗ ಅವ್ರ ಹೆಲ್ತ್ ಕೇರ್ ಏನು ಥಾಮರ್ ಹೆಲ್ತ್ ಕೇರ್ ಸೆಂಟರಿಂದ ಆ ಲೇಡಿ ಬಂದಿರ್ತಾರೆ, 27 ವರ್ಷ ಲೇಡಿ, ಅವರನ್ನು ವಿಚಾರಣೆಗೊಳಿಸಿದಾಗ ಗೊತ್ತಾಗುತ್ತೆ ಇದ್ರ ಜೊತೆಗೆ ಅವರು ಬೇರೆ ಕಡೆ ನರ್ಸ್ ಆಗಿ ಕೆಲಸ ಮಾಡ್ತಾ ಇರೋ ಇನ್ನೊಬ್ಬ 65 ವಯಸ್ಸದ ಲೇಡಿನ ನೋಡ್ಕೋತಿರ್ತಾರೆ. ಅವ್ರ ಮನೇಲೂ ಸಹ ಕಳ್ಳತನ ಮಾಡಿರ್ತಾರೆ ಅಂತ ಹೇಳಿ ಪತ್ತೆ ಆಗುತ್ತೆ. ಬಟ್ ಆ ಸೆಕೆಂಡ್ ಏನು ಕಂಪ್ಲೇಂಟ್ ಇರುತ್ತೆ ಅವ್ರಿಗೆ ಗೊತ್ತಿರೋದಿಲ್ಲ, ಮನೆಯಿಂದ ಚಿನ್ನ ಹೋಗಿದೆ ಅಂತಲೇ ಗೊತ್ತಿರೋದಿಲ್ಲ. ಸೊ ನಮ್ಮ ವಿಜಯನಗರ ಇನ್ಸ್ಪೆಕ್ಟರ್ ACP ವಿಜಯನಗರ ಅವರು ಸೇರಿಬಿಟ್ಟು ಈ 2 ಕೇಸನ್ನು ಪತ್ತೆ ಮಾಡಿ ಅವರನ್ನು ಬಂಧಿಸಿದ್ದಾರೆ. ಅದೇ ರೀತಿ CCB ಪೊಲೀಸರು ಅವರ ಟೀಮ್ ಏನು HBT ಸ್ಕ್ವಾಡ್ ಇದೆ ಅಲ್ಲಿ ACP ಮತ್ತು PI CCB ಅವರು ಸೇರಿಬಿಟ್ಟು 2 ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದಾರೆ. ಆರೋಪಿ ಪ್ರಸಾದ್ ಮತ್ತು ಸೈಯದ್ ಅಂತ ಹೇಳಿ ವೆರಿ ನಟೋರಿಯಸ್ HBT ಅಫೆಂಡರ್ಸ್. ಆಲ್ರೆಡಿ ಅವ್ರ ಮೇಲೆ ಕೇಸಸ್ ಇದೆ ಬೇರೆ ಎಲ್ಲ ಕಡೆ, ಮೈಸೂರು ನಗರದಲ್ಲಿ, ಶಿವಮೊಗ್ಗ, ಹಾಸನ್, ಮಂಡ್ಯ, ಮೈಸೂರು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ದಾವಣಗೆರೆಯಲ್ಲಿ ಓಲ್ಡ್ ಕೇಸಸ್ ಇದೆ ಅವ್ರ ಮೇಲೆ. ರೀಸೆಂಟಾಗಿ ನಮ್ಮಲ್ಲಿ 4 ಕೇಸ್ಗಳನ್ನ ಪತ್ತೆ ಮಾಡಿದ್ದಾರೆ. ಒಂದು ಮೈಸೂರು ಡಿಸ್ಟಿಕ್ KR ನಗರದ್ದು, ಒಂದು ನಮ್ಮ ಸಿಟಿ ಮೈಸೂರು ವಿಜಯನಗರ ಲಿಮಿಟ್ಸ್ದು, ಒಂದು ಹಾಸನ್ ಹಾಗೂ ಒಂದು ಭದ್ರಾವತಿ. ಈ 4 ಕೇಸ್ಗಳನ್ನ ಪತ್ತೆ ಮಾಡಿ 173 ಗ್ರಾಮ್ ಚಿನ್ನನ ವಶಪಡಿಸ್ಕೊಂಡಿದ್ದಾರೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಕೇಸು ಅಂತಂದರೆ ಸರಸ್ವತಿಪುರಂ ಪೊಲೀಸ್ ಸ್ಟೇಷನಲ್ಲಿ 2 ಜನ ಆರೋಪಿಗಳನ್ನು ಬಂಧಿಸಿ 4 ಮನೆ ಕಳ್ಳತನ ಪತ್ತೆ ಮಾಡಿದ್ದಾರೆ. ಸುಮಾರು 18 ಲಕ್ಷ ಮೌಲ್ಯದ 143 ಗ್ರಾಮ್ ಚಿನ್ನನ ವಶಪಡಿಸ್ಕೊಂಡಿರ್ತಾರೆ. ಇಲ್ಲಿ ಆರೋಪಿ ಮುಕುಂದ ಅಂತ ಹೇಳಿ ಒಂದು MO ಏನು ಅಂತಂದರೆ ಎಲ್ಲೆಲ್ಲಿ ಲಾಕ್ಡ್ ಹೌಸಸ್ ಇದೆ, ಲಾಕ್ಡ್ ಹೌಸಸನ್ನು ಮಾತ್ರ ಹೋಗೋದು. ಯಾವುದೋ ಒಂದು ಮಾರುತಿ ಸುಜುಕಿ ಸರ್ವಿಸ್ ಸೆಂಟರ್ ಕಾರ್ ವಾಶ್ ಮಾಡೋ ಒಂದು ಪ್ಯಾಂಪ್ಲೆಟ್ ಇಟ್ಕೊಂಡು ಅದನ್ನು ಎಲ್ಲ ಮನೆ ಮುಂದೆ ಹಂಚಕ್ಕೆ ಹೋಗೋದು. ಲಾಕ್ಡ್ ಹೌಸಸಲ್ಲಿ ಕೀ ಇಟ್ಟಿರ್ತಾರೆ ಹೊರಗಡೆ, ತುಳಸಿ ಕಟ್ಟೆ ಕೆಳಗಡೆ ಇರ್ಬೋದು, ಮ್ಯಾಟ್ ಹತ್ರ ಇರ್ಬೋದು, ಶೂ ರ್ಯಾಕ್ ಹತ್ರ ಇರ್ಬೋದು, ಅಥವಾ ಮನೆ ಹತ್ರ ಕಿಟಕಿಲಿ ಇಟ್ಟಿರ್ಬೋದು. ಆ ಥರ ಮಾತ್ರ ಅವರು ನೋಡೋದು, ಕೀ ಬ್ರೇಕ್ ಮಾಡಿ ಹೋಗೋದಿಲ್ಲ. ಎಲ್ಲೆಲ್ಲಿ ಕೀ ಇರುತ್ತೆ ಆ ಕೀ ತೊಗೊಂಡ್ಬಿಟ್ಟು ಮನೆನ ಇಲ್ದಾಗ ಓಪನ್ ಮಾಡಿ ಕಳ್ಳತನ ಮಾಡಿರ್ತಾರೆ. ಸೊ ಅವರಿಂದನೂ ಸಹ ನಾವು 143 ಗ್ರಾಮ್ ಚಿನ್ನನ ವಶಪಡಿಸ್ಕೊಂಡಿದ್ದೀವಿ. 4 ಲಾಕ್ಡ್ ಹೌಸ್ ಮನೆ ಪ್ರಕರಣಗಳನ್ನ ಪತ್ತೆ ಆಗಿದೆ ಇದರಲ್ಲಿ. ನೆಕ್ಸ್ಟು ಲಷ್ಕರ್ ಪೊಲೀಸ್ ಠಾಣೆಯಲ್ಲಿ 3 ಜನ ತಮಿಳ್ನಾಡವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಅವರು ಈ ಬಸ್ಸಲ್ಲಿ ಪರ್ಸ್ ಮತ್ತು ಸರಾನ ತಗೋತಾ ಇದ್ದರು. ಸೊ ಅವರನ್ನು ಸಹ ನಾವು ಪತ್ತೆ ಮಾಡಿ
96 ಗ್ರಾಮ್ ಬೆಳ್ಳಿ ಮತ್ತು 4 ಪ್ರಕರಣ, ಅದು ಲಷ್ಕರ್ ಪೊಲೀಸ್ ಸ್ಟೇಷನಲ್ಲಿ 3 ಸಾಮಾನ್ಯ ಕಳವು ಮತ್ತು ಬೇರೆ ಕಳ್ತನ ಕೇಸಸ್ಸು ಆಗಿದೆ. ಅದರ ಡೀಟೇಲ್ಸು ತಮಗೆ ಲಿಸ್ಟಲ್ಲಿದೆ. ನೆಕ್ಸ್ಟು ಕೇಸಲ್ಲಿ ನಜರ್ಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ದೇವಸ್ಥಾನ ಕಳ್ತನ ಆಗಿತ್ತು. ಚಿಕ್ಕಮ್ಮ ದೇವಿ ದೇವಸ್ಥಾನ, ಗಿರಿಬೋವಿ ಪಾಳ್ಯ ಏರಿಯಾದಲ್ಲಿ. ಆ ಆರೋಪಿ ಮಹಾದೇವ್ ಅಂತ 35 ವರ್ಷ. ಅದೇ ಏರಿಯಾದಲ್ಲಿ ಅಲ್ಲೇ ಹಿಂದೆನೇ ಏನೋ ದೇವಸ್ಥಾನ ಇದೆ, ಆ ದೇವಸ್ಥಾನದ ಹಿಂದೆನೇ ಅವ್ರ ಮನೆ ಇರೋದು. ಕಳ್ತನ ಮಾಡಿದ್ದ ಅವನಿಂದ ನಾವು 1 kg 250 ಗ್ರಾಮ್ ಬೆಳ್ಳಿ ಮತ್ತು ಇತರ ವಸ್ತುಗಳನ್ನು ಸೀಸ್ ಮಾಡಿದ್ದೀವಿ. ಈ ಆರೋಪಿ ಮೇಲೆ ವಿಜಯನಗರ ಠಾಣೆಯಲ್ಲಿ ಸೇಮ್ 2023ಯಲ್ಲಿ ಇನ್ನೊಂದು ಕಳ್ತನ ದೇವಸ್ಥಾನ ಅಂದರೆ ಕೇಸ್ ಇತ್ತು ಅವ್ರ ಮೇಲೆ. ಇನ್ನೊಂದು ಕೇಸಲ್ಲಿ 86 ಇಯರ್ಸ್ ಓಲ್ಡ್ ಕಂಪ್ಲೇನೆಂಟ್ ನಜರ್ಬಾದ್ ಪೊಲೀಸ್ ಸ್ಟೇಷನಲ್ಲಿ ಹಾರ್ಡಿಂಗ್ ಸರ್ಕಲಲ್ಲಿ ಅವರು ವಾಕ್ ಮಾಡ್ತಿರ್ಬೇಕಾದ್ರೆ ರಫೀಕ್ ಅಂತ ಆರೋಪಿ, ನೀವು ಚಿನ್ನ ಹಾಕ್ಕೊಂಡಿದ್ದೀರಾ, ಇದು ಸರಿ ಇಲ್ಲ, ನೀವು ಈ ಥರ ಚಿನ್ನ ಹಾಕ್ಕೊಂಡು ತಿರುಗಬಾರ್ದು, ಒಂದು ಕವರಲ್ಲಿ ನಿಮಗೆ ಕಟ್ಟಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅಟೆನ್ಷನ್ ಡೈವರ್ಷನ್ ಮಾಡಿಬಿಟ್ಟು ಬೇರೆ ಪ್ಯಾಕೆಟನ್ನು ಕೊಡ್ತಾನೆ ಅವನು, ಬಟ್ ಅದರಲ್ಲಿ ಚಿನ್ನ ಇರೋದಿಲ್ಲ. ಆ ಆರೋಪಿನೂ ಸಹ ನಾವು ಅರೆಸ್ಟ್ ಮಾಡಿ ಅವನಿಂದ 86 ವಯಸ್ಸು, ಆ ಕೇಸನ್ನು ಸಹ ಪತ್ತೆ ಮಾಡಿದ್ದೀವಿ. ಈ ಆರೋಪಿ ಮೇಲೆ 2015 ಒಂದು ಹಳೆ ಕೇಸ್ ಇತ್ತು ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ. ಸೊ ಈಗ ಸೆಕೆಂಡ್ ಕೇಸ್ ಇವ್ರ ಮೇಲೆ ಇರೋದು. ಮುಂದುವರೆದು ತಮಗೆಲ್ಲ ಗೊತ್ತಿರೋ ಹಾಗೆ ಮೈಸೂರು ಸಿಟಿಯಲ್ಲಿ ನಾವು NDPS ಕೇಸಸಲ್ಲಿ, ರಿಲೇಟೆಡ್ ಕೇಸಸಲ್ಲಿ ಗಾಂಜಾ ಇರ್ಬೋದು, ಸಿಂಥೆಟಿಕ್ ಡ್ರಗ್ಸ್ ಇರ್ಬೋದು, ಸಾಕಷ್ಟು ನಮ್ಮ ಅಧಿಕಾರಿಗಳು ಪ್ರಯತ್ನ ಮಾಡಿ ನಾವು ಎಕ್ಸ್ಟ್ರಮೆಂಟ್ ಮಾಡೋದಿರಲಿ, ಪಿಟ್ NDPS ಹಾಕೋದಿರಲಿ, ಅಥವಾ ಕನ್ಸಂಪ್ಷನ್ ಕೇಸಸ್ ಹಾಕೋದಿರಲಿ, ಅಥವಾ NDPS ಏನು ಪೆಡ್ಲರ್ಸ್ ಇದ್ದಾರೆ ಅವ್ರ ಮೇಲೆ ಸಾಕಷ್ಟು ಕಠಿಣ ಕ್ರಮಗಳನ್ನು ನಾವು ತಗೋತಾ ಇದ್ದೀವಿ. ಇದೇ ನಿಟ್ಟಿನಲ್ಲಿ ACP CCB ಹಾಗೂ PI CCB ಶಬೀರ್ ಮತ್ತು ಅವರ ತಂಡದವರು ಸೇರಿಬಿಟ್ಟು ನಿನ್ನೆ, ಅಂದರೆ ಇವತ್ತಿನ ಡೇಟ್ ಬರುತ್ತೆ, ನಿನ್ನೆ ರಾತ್ರಿ ಮಾಡಿದ್ದದು, ಇವತ್ತು 280 kg ಗಾಂಜಾನ ಸೀಸ್ ಮಾಡಿದ್ದೀವಿ. ಇದನ್ನು ಮಳವಳ್ಳಿ ಮೈಸೂರು ಹೈವೇ ಅಲ್ಲಿ ಹೋಗಬೇಕಾದ್ರೆ ಇಂಟೆಲಿಜೆನ್ಸ್ ಬೇಸ್ಡ್ ಲಾಸ್ಟು 1 ವಾರದಿಂದ ನಾವು ಏನು ನಮಗೆ ಮಾಹಿತಿ ಇತ್ತು ಅದರ ಮೇರೆಗೆ ಇಂಟರ್ಸೆಪ್ಟ್ ಮಾಡಿ ವೆಹಿಕಲನ್ನು ಟೋಟಲ್ 280 kg ಸೀಸ್ ಮಾಡಿ, ಅದು 4 ಜನ ಆರೋಪಿನ ಅದರಲ್ಲಿ ದಸ್ತಗಿರಿ ಮಾಡಿದ್ದೀವಿ. ಅವರು ಬಂದಂಥ ಬೇರೆ ಬೇರೆ ಕಡೆ ಕೇರಳಗೂ ಹೋಗ್ತಾ ಇತ್ತದು, ಮತ್ತು ಬೇರೆ ಡಿಸ್ಟ್ರಿಕ್ಕಿಗೆಲ್ಲ ಸಪ್ಲೈ ಆಗ್ತಾಯಿತ್ತು. ಬಟ್ ನಮ್ಮ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ. ಇದರ ಜೊತೆಗೆ ಇವತ್ತಿನ ಕೇಸ್ ಜೊತೆಗೆ ಕಳೆದ 3 ತಿಂಗಳಲ್ಲಿ ನಾವು ಒಟ್ಟು 12 NDPS ಕೇಸಸನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ 28 ಆರೋಪಿಗಳನ್ನು ದಸ್ತಗಿರಿ ಮಾಡಿ 43 kg ಸೀಸ್ ಮಾಡಿದ್ದೀವಿ. ಅದ್ರ ಜೊತೆಗೆ 164 ಗ್ರಾಮ್ ಸಿಂಥೆಟಿಕ್ ಡ್ರಗ್ಸನ್ನು ಸಹ ಇದೆ, ಮತ್ತು 36 ಜನರ ಮೇಲೆ ಕನ್ಸಂಪ್ಷನ್ ಕೇಸನ್ನು ಹಾಕಿದ್ದೀವಿ. ಅವ್ರು ಕೇರಳಗೂ ಹೋಗ್ತಾ ಇರ್ಬೋದು, ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಗೂ ಕೊಡ್ತಾ ಇರ್ಬೋದು, ಅದನ್ನು ತನಿಖೆ ನಾವು ಎಂಟ್ರಿ ಆಗ್ತಾ ಇದೆ ರಿಂಗ್ ರೋಡ್. ಇನ್ನೂ ತೆಂಗಿನಕಾಯಿದು ಕೊಕೊನಟ್ ಪ್ಲಾಂಟ್ಸ್, ಕೊಕೊನಟ್ ಪ್ಲಾಂಟ್ಸ್, ತೆಂಗಿನ ಗಿಡಗಳು